ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮಗೆಲ್ಲ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ಗೆ ತುಂಬ ಆತ್ಮೀಯ ಆಧಾರದ ಸ್ವಾಗತ. ಇವತ್ತಿನ ವಿಡಿಯೋ ನೋಡುವ ಮುಂಚೆ ನಿಮ್ಮ ಹತ್ರ ಒಂದು ಸುವರ್ಣ ಅವಕಾಶ ಇದೆ. ಈಗಲೇ ಪರ್ಚೇಸ್ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ಅಮೆಜಾನ್ನಲ್ಲಿ ಈ ಒಂದು ಮಹಾನವಮಿ ಮತ್ತು ದೀಪಾವಳಿಯ ಉಡುಗೊರೆಯಾಗಿ ಅತಿ ಕಡಿಮೆ ಅಂದರೆ 30ರಿಂದ 50% ರಿಯಾಯಿತಿ ದರದಲ್ಲಿ ಒಳ್ಳೆ ಐಟಮ್ಸ್ಗಳು, ಮೊಬೈಲ್ ಫೋನ್ಗಳು ಹಾಗೂ ಲ್ಯಾಪ್ಟಾಪ್ಗಳು, ಪ್ರಿಂಟರ್ ಹಾಗೂ ನಿಮ್ಮ ಉಪಯೋಗಕ್ಕೆ ಬೇಕಾಗುವಂತಹ ಎಲ್ಲ ತರಹದ ವಸ್ತುಗಳು 30ರಿಂದ 40% ರಿಯಾಯಿತಿ ದರದಲ್ಲಿ ಸಿಗುತ್ತಿವೆ. ಅದಕ್ಕೆ ನೀವು ನೇರವಾಗಿ ಅಮೆಜಾನಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಯಾಯಿತಿ ಕಡಿಮೆ ಸಿಗುತ್ತೆ. ಅದಕ್ಕೆ ನನ್ನ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋದರೆ ನಿಮಗೆ 30ರಿಂದ 50% ರಿಯಾಯಿತಿ 100% ಆಗಿ ಸಿಗುತ್ತೆ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಲಿಂಕ್ ಇದೆ, ಕ್ಲಿಕ್ ಮಾಡಿ ಹೋಗಿ ನೀವು ನಿಮ್ಮ ಇಷ್ಟವಿರುವಂತಹ ವಸ್ತುವನ್ನು ಖರೀದಿ ಮಾಡಿಕೊಳ್ಳಬಹುದು. ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಇದೆ. ನೋಡಿ ಸ್ನೇಹಿತರೆ, ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ಹೊಸ ರೈತರು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ತುಂಬ ಜನರು ತುಂಬ ದಿನಗಳಿಂದ ಕೇಳ್ತಾ ಇದ್ದರು, ಇಷ್ಟು ದಿವಸ ಈ ಒಂದು PM ಕಿಸಾನಲ್ಲಿ ರಿಜಿಸ್ಟ್ರೇಷನ್ ಮಾಡುವಂಥ ಪ್ರೋಸೆಸ್ ನಿಲ್ಲಿಸಲಾಗಿತ್ತು, ಇವಾಗ ಪ್ರಾರಂಭವಾಗಿದೆ. ಬನ್ನಿ ಸ್ನೇಹಿತರೆ, ನೋಡೋಣ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಂತ. ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ನೋಡಿ, ಮೊದಲನೇದಾಗಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೇನೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಇಲ್ಲಿ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ. ಇದು ನಿಮ್ಮ ಮೊಬೈಲ್ ಫೋನಲ್ಲೂ ಸಹ ನೀವು ಮಾಡಿಕೊಳ್ಳಬಹುದು. ಯಾವುದೇ ರೀತಿಯಾಗಿ ನಿಮಗೆ ಕಂಪ್ಯೂಟರ್ ಅವಶ್ಯಕತೆ ಇಲ್ಲ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ 12 ಅಂಕಿಯ ಆಧಾರ್ ಕಾರ್ಡ್ ನಂಬರ್, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಂದರೆ ಜಮೀನು ಯಾರ ಹೆಸರಲ್ಲಿದೆ ಅವರ ಆಧಾರ್ ಕಾರ್ಡ್ ನಂಬರ್. ಮತ್ತು ಇಲ್ಲಿ ನೀವು ಗ್ರಾಮೀಣ ಪ್ರದೇಶದಲ್ಲಿದ್ದರೆ ರೂರಲ್ ಮಾಡಿ, ಮತ್ತು ನಗರ ಪ್ರದೇಶದಲ್ಲಿದ್ದರೆ ಅರ್ಬನ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಕೊಟ್ಟರೆ ತುಂಬ ಉತ್ತಮ. ನೆಕ್ಸ್ಟ್ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿ. ಸೆಂಡ್ OTP ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ದಿಸ್ ನಂಬರ್ ಈಸ್ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರ್ತಾ ಇದೆ. ಇವಾಗ ಬೇರೆ ನಂಬರ್ ಹಾಕಿ ನೋಡಿ ಕೊಡುತ್ತೇನೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಿದ್ದೇನೆ. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು OTP ಕೂಡ ಸೆಂಡ್ ಆಗಿದೆ ಈ ಒಂದು ಮೊಬೈಲ್ ನಂಬರ್ಗೆ. ಇಲ್ಲಿ ಕೃಷಿ ಅಂತ ನಿಮ್ಮ ಮೊಬೈಲ್ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ, ಅದರಲ್ಲಿ 4 ಅಂಕಿಯ OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ, ಮತ್ತೆ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನೋಡಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಮೊಬೈಲ್ ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡೋಕ್ಕೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಎಲ್ಲರಿಗೂ ಶುಭ ಸುದ್ದಿ, ಸಿಹಿ ಸಮಾಚಾರ. ಯಾಕಂದರೆ ಇಷ್ಟು ದಿವಸ PM ಕಿಸಾನ್ ಸಮ್ಮಾನ್ ನಿಧಿಯಲ್ಲಿ ರಿಜಿಸ್ಟ್ರೇಷನ್ ಮಾಡುವಂಥ ಪ್ರೋಸೆಸ್ ನಿಲ್ಲಿಸಲಾಗಿತ್ತು. ಅದಕ್ಕೋಸ್ಕರ ನಾನು ಲೈವ್ ವಿಡಿಯೋ ಮಾಡಿ ತೋರಿಸಿಕೊಡುತ್ತಿದ್ದೇನೆ. ಈ ರೀತಿಯಾದಂಥ ವಿಡಿಯೋಗಳು ನಿಮಗೆ ಬೇರೆ ಯೂಟ್ಯೂಬ್ ಚಾನಲಲ್ಲಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕಂದರೆ ಹೊಸ ಅಪ್ಡೇಟ್ಗಳು ನಾವು ಇಮಿಡಿಯೇಟಾಗಿ ನಮ್ಮ ಟೀಮ್ ರಿಸರ್ಚ್ ಮಾಡುತ್ತೆ, ನಾವು ತುಂಬ ಸ್ಟಡಿ ಮಾಡಿ ಈ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇವೆ. ಈಗ ಮುಂದೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಂತ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಹಾಗೆ ಖುಷಿಯಲ್ಲಿ ಮರ್ತು ಬಿಡ್ತೀರಾ ನೀವು, PM ಕಿಸಾನಲ್ಲಿ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದೆ ಅಂತ ವಿಡಿಯೋದಿಂದ ಎಕ್ಸಿಟ್ ಆಗ್ತೀರಾ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಂಚಿಕೊಂಡು ಎಕ್ಸಿಟ್ ಆಗಿ ಹಾಗೆ ಆಗಬೇಡಿ. ಯಾಕಂದರೆ ನಮ್ಮ ಶ್ರಮಕ್ಕೆ ಬೆಲೆ ಸಿಗೋದಿಲ್ಲ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮ್ಮ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆ ಯಾವುದಿದೆ ಜಿಲ್ಲೆ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ಮ ಬ್ಲಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ಇಲ್ಲಿ ಕನ್ನಡದಲ್ಲೂ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ, ಇಂಗ್ಲೀಷ್ನಲ್ಲಿ ಇರಲಿ, ಯಾಕಂದರೆ ನಿಮಗೆ ಟೈಪಿಂಗ್ ಮಾಡೋಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಇದನ್ನು ಸ್ವಲ್ಪ ಸ್ಕ್ರಾಲ್ ಅಪ್ ಮಾಡಿದಾಗ ಇಲ್ಲಿ ನೀವು ಫಾರ್ಮರ್ ನೇಮ್ ಅಂತ ಬರುತ್ತೆ. ನಿಮ್ಮ ಹೆಸರು ಯಾವ ರೀತಿ ಇದೆ ಆಧಾರ್ ಕಾರ್ಡ್ದಲ್ಲಿ ಅದೇ ರೀತಿ ಹಾಕಿ. ನೀವು ಮೇಲ್ ಫಿಮೇಲ್ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕ್ಯಾಟಗರಿ ಜನರಲ್ ಇದೆನಾ, SC ಇದೆನಾ, ST ಇದೆನಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾರ್ಮರ್ ಟೈಪ್ ನಿಮ್ಮದು 2 ಎಕರೆಗಿಂತಲೂ ಕಡಿಮೆ ಇದ್ದರೆ ಸ್ಮಾಲ್ ಫಾರ್ಮರ್ ಹಾಕಿ, ಅಥವಾ 2 ಎಕರೆಗಿಂತಲೂ ಜಾಸ್ತಿ ಇದ್ದರೆ ಅದರ್ಸ್ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸ್ಟಾರ್ಟಿಂಗಲ್ಲೇ OTP ಹಾಕಿರುತ್ತೇವೆ, ತೊಗೊಂಡಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕಿನ IFSC ಕೋಡ್ ಇದು ಸರಿಯಾಗಿ ಎಂಟ್ರಿ ಮಾಡಿ. ಯಾಕಂದರೆ ತುಂಬ ಬ್ಯಾಂಕ್ಗಳು
ಹಳೆ ಬ್ಯಾಂಕ್ಗಳಲ್ಲಿ ವಿಲೀನವಾಗಿವೆ ನೋಡಿ. ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕಲ್ಲಿ ವಿಲೀನವಾಗಿದೆ ಮತ್ತು ವಿಜಯ ಬ್ಯಾಂಕ್ ಕೆಲವೊಂದು ಬ್ಯಾಂಕ್ ಆಫ್ ಬಡೋದಾದಲ್ಲಿ ಯೂನಿಯನ್ ಮರ್ಜ್ ಆಗಿದೆ ಮತ್ತು ಇನ್ನೂ ಅನೇಕ ಸಣ್ಣ ಪುಟ್ಟ ಬ್ಯಾಂಕ್ಗಳು ಕೆಲವು ಬ್ಯಾಂಕ್ಗಳಲ್ಲಿ ಮರ್ಜ್ ಆಗಿರುವ ಕಾರಣ ನೀವು ದಯವಿಟ್ಟು ಹೊಸ ಬ್ಯಾಂಕ್ಗಳ IFSC ಕೋಡ್ ಹೊಸ ಅಕೌಂಟ್ ನಂಬರ್ ಸೇಮ್ ಇರುತ್ತೆ. ಆಲ್ಮೋಸ್ಟ್ IFSC ಕೋಡ್ ಹೊಸ ಬ್ಯಾಂಕ್ ಹೆಸರನ್ನೇ ಎಂಟ್ರಿ ಮಾಡಿ ತುಂಬ ಜನ ತಪ್ಪು ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ ಕೇಸ್ ಏನಾದರೂ ತಪ್ಪು ಎಂಟ್ರಿ ಮಾಡಿದ್ರೆ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ PM ಸಮ್ಮಾನ್ ನಿಧಿಯಿಂದ ಹಣ ಬಂದು ಜಮಾ ಆಗೋದಿಲ್ಲ. ಮುಂದೆ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ. ಆ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗೋಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಅಕೌಂಟ್ ನಂಬರನ್ನು ಸರಿಯಾಗಿ ಎಂಟ್ರಿ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರೋ ಥರನೇ ಹೆಸರನ್ನ ಎಂಟ್ರಿ ಮಾಡಿ. ನೋಡಿ ಸ್ನೇಹಿತರೆ, ನಿಮ್ಮ ಬ್ಯಾಂಕಿನ IFSC ಕೋಡ್ ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕ್ನ ಹೆಸರು ಬರುತ್ತೆ. ಹೆಸರನ್ನ ಸೆಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿರುತ್ತೆ, ಇದನ್ನು ಚೇಂಜ್ ಮಾಡೋಕ್ಕೆ ಬರಲ್ಲ. ನೆಕ್ಸ್ಟ್ ನಿಮ್ಮ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಮ ಅಡ್ರೆಸ್ಸು ಯಾವ ರೀತಿ ಇದೆ ಆಧಾರ್ ಕಾರ್ಡ್ದಲ್ಲಿ ಅದೇ ರೀತಿ ನಿಮ್ಮ ಅಡ್ರೆಸ್ನ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಪಿನ್ ಕೋಡ್ ಬರುತ್ತೆ, ನಿಮ್ಮ ಪಿನ್ ಕೋಡ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಫಾದರ್ ನೇಮ್, ನಿಮ್ಮ ತಂದೆ ಹೆಸರು, ಇನ್ ಕೇಸ್ ನೀವು ಮ್ಯಾರೇಜ್ ಆಗಿದ್ರೆ ಹಸ್ಬೆಂಡ್ ನೇಮ್ನ ಎಂಟ್ರಿ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಲ್ಯಾಂಡ್ ರಿಜಿಸ್ಟರ್ ID ಅಂತ ಬರುತ್ತೆ ನೋಡಿ, ತುಂಬ ಗಮನದಲ್ಲಿ ಇಟ್ಕೊಳ್ಳಿ. ಲ್ಯಾಂಡ್ ರಿಜಿಸ್ಟರ್ ID ಜಮೀನು ರಿಜಿಸ್ಟ್ರೇಷನ್ ಮಾಡಿರುವಂತಹ ID ಅಂತ ಬರುತ್ತೆ. ಈ ಒಂದು ಲ್ಯಾಂಡ್ ರಿಜಿಸ್ಟ್ರೇಷನ್ ID ಹಾಕಿ. ನೆಕ್ಸ್ಟ್ ಇಲ್ಲಿ ರೇಷನ್ ಕಾರ್ಡ್ ಅಂತ ಕೇಳುತ್ತೆ, ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. BPL ಕಾರ್ಡ್ ಇರಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ BPL ಕಾರ್ಡ್ ಅಂತ ಏನಿಲ್ಲ ಸ್ನೇಹಿತರೆ, ಒಟ್ಟಿನಲ್ಲಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಫಾರ್ ಆಧಾರ್ ಅಥೆಂಟಿಕೇಶನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ವಿಳಾಸ ಇನ್ನೂ ಸ್ವಲ್ಪ ಹೆಚ್ಚಿಗೆ ಎಂಟ್ರಿ ಮಾಡೋಕ್ಕೆ ಕೇಳ್ತಾ ಇದೆ. ಇಲ್ಲಿ ಸರಿಯಾಗಿ ವಿಳಾಸವನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಆಧಾರ್ ಅಥೆಂಟಿಕೇಶನ್ ಅಂತ ಕೊಟ್ಟಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಇನ್ನೊಂದು OTP ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಇನ್ನೊಂದು OTP ಬರುತ್ತೆ. ಆ OTPನ ಸಹ ಎಂಟ್ರಿ ಮಾಡಬೇಕು. ಅಥೆಂಟಿಕೇಟೆಡ್ ಪ್ಲೀಸ್ ಚೆಕ್ ದ ಡೀಟೇಲ್ಸ್ ನೇಮ್ ಆ್ಯಂಡ್ ಆಧಾರ್ ನಂಬರ್ ಅಂತ ಬರುತ್ತೆ. ಆಧಾರ್ ಕಾರ್ಡ್ದಲ್ಲಿ ಇರೋ ಥರನೇ ಹೆಸರು ಎಂಟ್ರಿ ಮಾಡಬೇಕು. ನೋಡಿ ಇವಾಗ ಆಧಾರ್ ಕಾರ್ಡ್ದಲ್ಲಿ ಇರೋ ಥರ ಹೆಸರು ಎಂಟ್ರಿ ಮಾಡಿದ್ದೇನೆ. ಇಲ್ಲಿ ಮತ್ತೆ ಸಬ್ಮಿಟ್ ಅಂತ ಕೊಟ್ಟಾಗ ಒಂದು OTP ಬರುತ್ತೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ. ಸ್ವಲ್ಪ ವೇಟ್ ಮಾಡೋಣ OTP ಬರೋವರೆಗೆ. ನೋಡಿ ಎಸ್ ಆಧಾರ್ ಅಥೆಂಟಿಕೇಟೆಡ್ ಸಕ್ಸಸ್ಫುಲ್ ಅಂತ ಬಂತು ಸ್ನೇಹಿತರೆ. ನೋಡಿ ಆಧಾರ್ ಅಥೆಂಟಿಕೇಟೆಡ್ ಸಕ್ಸಸ್ಫುಲ್ ಅಂತ ಬರಬೇಕು. ಈ ರೀತಿ OTP ಏನು ಬರಲ್ಲ. ನೆಕ್ಸ್ಟ್ ನೋಡಿ ಸಿಂಗಲ್ ಜಾಯಿಂಟ್, ಇಲ್ಲಿ ಆ್ಯಡ್ ಅನ್ನೋ ಬಟನ್ ಇದೆ. ಮೊದಲು ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜಮೀನು ಒಬ್ಬರ ಹೆಸರಲ್ಲಿದೆನಾ ಅಥವಾ ಇಬ್ಬರ ಹೆಸರಲ್ಲಿದೆನಾ ಅಥವಾ 3 ಜನರ ಹೆಸರಲ್ಲಿದೆನಾ. ತುಂಬ ಜಮೀನುಗಳು ನೋಡಿ ಗಂಡ ಹೆಂಡತಿ ಹೆಸರಲ್ಲಿ ಜಾಯಿಂಟ್ ಇರುತ್ತೆ, ಹಾಗೂ ಅಣ್ಣ ತಮ್ಮನ ಹೆಸರಲ್ಲಿ ಜಾಯಿಂಟ್ ಇರುತ್ತೆ, ಅಣ್ಣ ತಂಗಿಯ ಹೆಸರಲ್ಲಿ ಜಾಯಿಂಟ್ ಇರುತ್ತೆ. ಸೊ ಸಿಂಗಲ್ ಇದ್ದಾಗ ಸಿಂಗಲ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕು. ಆ್ಯಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ವೆ ನಂಬರ್ನ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಇದು DAGR ಕಾಸರ್ ನಂಬರ್ ಅಂತ ಬರುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ನೇಹಿತರೆ ನೆಕ್ಸ್ಟ್ ಏನಿದೆ ಇಲ್ಲಿ ಏರಿಯಾ ಅಂತ ಬರುತ್ತೆ. ಏರಿಯಾದಲ್ಲಿ ನಿಮ್ಮದು ಜಮೀನು ಎಷ್ಟು ಹೆಕ್ಟರ್ ಇದೆ. ಫಾರ್ ಎಕ್ಸಾಂಪಲ್ ನಮ್ಮದು 2 ಎಕರ್ ಇರೋದರಿಂದ 2 ಮಾಡುತ್ತೇವೆ. ನೆಕ್ಸ್ಟ್ ನೋಡಿ ಇಲ್ಲಿ ಸರಿಯಾಗಿ ಸರ್ವೆ ನಂಬರ್ನ ಎಂಟ್ರಿ ಮಾಡುತ್ತೇನೆ ನಾನು. ನೆಕ್ಸ್ಟ್ ಇಲ್ಲಿ ಆ್ಯಡ್ ಅನ್ನೋ ಬಟನ್ ಬರುತ್ತೆ, ಇಲ್ಲಿ ಕಾಸರ್ ನಂಬರ್ನ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯಡ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಇಷ್ಟೆಲ್ಲ ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಡಾಟಾ ಇಲ್ಲಿ ಸೇವ್ ಆಗುತ್ತೆ, ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಜಮೀನಿನ ಡೀಟೇಲ್ಸು ಇಲ್ಲಿ ಆ್ಯಡ್ ಆಗುತ್ತೆ. ಆ್ಯಡ್ ಆದಾಗ ನೆಕ್ಸ್ಟ್ ನೀವು ಏನು ಮಾಡಬೇಕು, ಇಲ್ಲಿ ಲ್ಯಾಂಡ್ ನಿಮ್ಮ ಒಂದು ಜಮೀನಿನ ಪಹಣಿ ಉತಾರೆ ಅಂತಾರಲ್ಲ, ನಿಮ್ಮ ಜಮೀನು ಡೀಟೇಲ್ಸ್ ಇಲ್ಲಿ ಆ್ಯಡ್ ಆಗಿದೆ ನೋಡಿ ಮೇಲೆ. ಇಲ್ಲಿ ಕೆಳಗಡೆ ನೋಡಿ ಕನ್ಫ್ಯೂಸ್ ಆಗಬೇಡಿ, ಮೇಲೆ ಆ್ಯಡ್ ಆಗಿದೆ ನೋಡಿ, ಈ ರೀತಿ ಆ್ಯಡ್ ಆಗುತ್ತೆ. ಇಲ್ಲಿ ಡಿಲೀಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ನೀವು ಇದನ್ನು ಕ್ಲೋಸ್ ಮಾಡಿ ಇದು ಡಿಲೀಟ್ ಮಾಡಿ ಮತ್ತೆ ಆ್ಯಡ್ ಕೂಡ ಮಾಡ್ಕೋಬೋದು. ಇನ್ ಕೇಸ್ ಜಾಯಿಂಟ್ ಇಬ್ಬರ ಹೆಸರಲ್ಲಿ ಜಮೀನಿದ್ರೆ ಸೇಮ್ ಡೀಟೇಲ್ಸ್ನ ಹಾಕಿ ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಮ ಒಂದು ಜಮೀನಿನ ಪಹಣಿ RTC ಉತಾರೆ ಅಂತಾರಲ್ಲ, ಅದನ್ನು ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ನ ಅಟ್ಯಾಚ್ ಮಾಡಿ. ಇಲ್ಲಿ ಐ ಸರ್ಟಿಫೈ ದ್ಯಾಟ್ ಆಲ್ ಗಿವನ್ ಡೀಟೇಲ್ಸ್ ಕರೆಕ್ಟ್ ಅಂತ ಕೊಟ್ಟು ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮು. ಇಲ್ಲಿ ಓಕೆ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಸೇವ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಸೇವ್ ಕನ್ಫರ್ಮ್ ಅಂತ ಕೊಟ್ಟರೆ ಸ್ನೇಹಿತರೆ ಆವಾಗ ನೀವು ನಿಮ್ಮ PM ಕಿಸಾನ್ ಸಮ್ಮಾನ್ ನಿಧಿಯಿಂದ ಬರುವಂತಹ ಹಣವನ್ನು ತುಂಬ ಸುಲಭವಾಗಿ ಪಡೆದುಕೊಳ್ಳಬಹುದು. ಇವಾಗ ಬರೋ ದಿನಗಳಲ್ಲಿ ಅದು ಕೂಡ 2,000ದಿಂದ 4,000 ರೂಪಾಯಿವರೆಗೆ ಹೆಚ್ಚಿಗೆ ಮಾಡುವಂಥ ಒಂದು ಪ್ಲ್ಯಾನ್ ಕೂಡ ನಡೀತಾ ಇದೆ ಕೇಂದ್ರ ಸರ್ಕಾರದಲ್ಲಿ. ಸೊ ಸ್ನೇಹಿತರೆ ಇವಾಗ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದೆ. ದಯವಿಟ್ಟು ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ. ದಯವಿಟ್ಟು ವಿಡಿಯೋನ ಕಾಪಿ ಮಾಡೋಕ್ಕೆ ಹೋಗಬೇಡಿ. ತುಂಬ ಜನ ಯೂಟ್ಯೂಬರ್ಸ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗ ರಿಟರ್ನ್ ಬೇರೆ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ಸೇಮ್ ಕಾಪಿನ. ಆ ರೀತಿ ಮಾಡಬೇಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.